ಏನ್ ಮಾಡ್ತೀರಿ ನೀವು? ಇದು ತಹಸೀಲ್ದಾರ್ ಆಫೀಸ್ನಾಗ ನಡೆಯೋ ಕೆಲ್ಸಗಳು ನಾನೇನು ಮೋದಿಗೆ ಹೇಳಲೆ? ಬಡ ಜನರಿಗೆ ಬಹಳ ಮೋಸ. ಇದು ನಾನು ಒಪ್ಪೋದಿಲ್ಲ. ಜನಕ್ಕೆ ಅರ್ಥ ಆಗ್ಬೇಕು. ಅವ್ರಿಗೆ ಬೇಕಾಗಿಲ್ಲ ಕುಡಿಯೋ ನೀರು ಬೇಕಾಗಿಲ್ಲ, ಆಸ್ಪತ್ರೆ ಬೇಕಾಗಿಲ್ಲ, ಬಸ್ ಸ್ಟ್ಯಾಂಡ್ ಬೇಕಾಗಿಲ್ಲ, ಪಟ್ಟಾಗಳು ಬೇಕಾಗಿಲ್ಲ, ಕೆರೆಗಳಿಗೆ ನೀರು ಬೇಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರ ಪಕ್ಷನೂ ಏನು ಮಾಡಕ್ ಬರುದಿಲ್ಲ, ಯಾರ ರಾಜಕಾರಣಿನೂ ಏನು ಮಾಡಕ್ ಬರುದಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಐತೇನ್ರಿ? 12,000 ಕುಟುಂಬಗಳಿಗೆ ಇವತ್ತು ಅವ್ರು ಲ್ಯಾಂಡ್ಲೆಸ್ ಲೇಬರ್ ಇದ್ದಾರೆ. ಭೂಮಿ ಇಲ್ದ ಅವ್ರು ಮಾಡ್ಕೊಂತ ಬಂದನ್ನ 50-60 ವರ್ಷದಿಂದ ಆ ಭೂಮಿ ಮಾಡ್ಕೊಂತ ಬಂದ್ರೂ ಇವತ್ತು ಅವನ್ನೆಲ್ಲ ಕಳ್ಕೊಂಡ. ಸೊಂಡೂರು ಕ್ಷೇತ್ರದಾಗ ಏನ್ ಡೆವಲಪ್ಮೆಂಟ್ ಆಗಿತ್ತು? ಬಡ ಜನರಿಗೆ ಏನ್ ಮಾಡ್ಯಾರ? ಕುಡಿಯೋ ನೀರೇ ಕೊಟ್ಟಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ ನೀವು? ತುಕಾರಾಂ ಸಂಡೂರು ಕ್ಷೇತ್ರದ ಜನತೆಗೆ ಒಂದು ಹನಿ ಶುದ್ಧವಾದ ಕುಡಿಯುವ ನೀರು ಕೊಡಲು ಯೋಗ್ಯತೆ ಇಲ್ಲ, ಅಂತವರಿಗೆ ಜನ ಯಾಕೆ ಮತ ನೀಡ್ತಾರೆ ಎಂದು ಕಾರ್ತಿಕೇಯ ಘೋರ್ಪಡೆ ಪ್ರಶ್ನೆ ಮಾಡಿದರು. ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯ ತಮ್ಮ ನಿವಾಸದ ಆವರಣದಲ್ಲಿ ಬಿಜೆಪಿಯ ಹಿರಿಯ ಮುಖಂಡ, ರಾಜಕೀಯ ಮುತ್ಸದ್ದಿ, ರಾಜವಂಶಸ್ಥ ಶ್ರೀಯುತ ಕಾರ್ತಿಕೇಯ ಘೋರ್ಪಡೆ ಅವರನ್ನ ಮಾಧ್ಯಮದವರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಹಾಗೂ ಸಂಡೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಾವು ಏನನ್ನ ಹೇಳ ಬಯಸ್ತೀರಿ ಎಂದು ಕೇಳಿದಾಗ, ಸಂಡೂರು ಕ್ಷೇತ್ರದ ಶಾಸಕರು 3 ಬಾರಿ ಗೆದ್ದು ಬಂದರೂ ಕ್ಷೇತ್ರದ ಜನರಿಗೆ ಕುಡಿಯಲು ಶುದ್ಧವಾದ ಒಂದು ಹನಿ ನೀರು ಕೊಡಲು ಆಗುತ್ತಿಲ್ಲ. ಸಂಡೂರು ಪಟ್ಟಣದ ಜನರ ದುರಂತ ಅಂದ್ರೆ ಅನತಿ ದೂರದಲ್ಲಿಯೇ ನಾರಿಹಳ್ಳಿ ಜಲಾಶಯ ಇದ್ದರೂ ದಿನನಿತ್ಯ ಪರಿಶುದ್ಧವಾದ ಕುಡಿಯಲು ನೀರು ಸಿಗುತ್ತಿಲ್ಲ. ಬೇರೆ ಕ್ಷೇತ್ರಗಳಲ್ಲಿ ಆಗುತ್ತಿರುವಂತೆ ನಮ್ಮ ಕ್ಷೇತ್ರದಲ್ಲಿ ತುಂಗಭದ್ರಾ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗುತ್ತಿಲ್ಲ. ಯಾಕೆ? ಬರೀ ರಸ್ತೆಗಳಿಂದ ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಅನ್ನುವುದು ತಪ್ಪು. ಹಾಗೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬಗರ್ ಹುಕುಂ ಸರ್ವೆ ಸೆಟಲ್ಮೆಂಟ್ನಿಂದ ವಂಚಿತರಾದ ರೈತರ 15,000 ಎಕರೆ ಪ್ರದೇಶದ ರೈತರಿಗೆ ನ್ಯಾಯ ಒದಗಿಸಲು ಆಗುತ್ತಿಲ್ಲ ಯಾಕೆ ಎಂದು ನೀವೇ ಹೇಳಿ ಮಾಧ್ಯಮದವರನ್ನೇ ಪ್ರಶ್ನಿಸಿದ್ರು. ಇನ್ನು ದೇಶದಲ್ಲಿ ಎಲ್ಲೇ ಹೋದ್ರೂ ಜನ ಮೋದಿ ಬೇಕು ಅನ್ನುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಅಭ್ಯರ್ಥಿ ಮುಖ್ಯವಲ್ಲ, ದೇಶದ ಜನ ಮೋದಿ ಪರ ಒಲವು ಹೊಂದಿದ್ದಾರೆ. ಆದ್ದರಿಂದ ಜನ ಮೋದಿ ಬೇಕು ಅಂತ ಮತ ನೀಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆ ಕೆಲಸ ಯಾಕೆ ಮಾಡಿಲ್ರಿ? ತಮ್ಮದೇ ಸರ್ಕಾರ ಇತ್ತು ಹಿಂದೆ, ಈ 1 ವರ್ಷದ ಹಿಂದೆ. ಹೌದ್ರಿ, ನಿಮಗೆ ಗೊತ್ತಿರಬೇಕು. ಆ ಕಮಿಟಿಗೆ ಯಾರ ಅಧ್ಯಕ್ಷರು? MLA ಆಗ್ತಾನ. ಏನ್ ಮಾಡ್ತೀರಿ ನೀವು? ತಹಸೀಲ್ದಾರ್ ಆಫೀಸ್ನಾಗ ನಡೆಯೋ ಕೆಲ್ಸಗಳು ನಾನೇನ್ ಮೋದಿಗೆ ಹೇಳಲೆ? ಇಲ್ಲಿ ಮಾಡೋ ಕೆಲ್ಸಗಳು ಅವು, ಅಸೆಂಬ್ಲಿನಾಗ ಅಲ್ಲ. ಸೊ ಇದು ಬಡ ಜನರಿಗೆ ಬಹಳ ಮೋಸ. ಇದು ನಾನು ಒಪ್ಪೋದಿಲ್ಲ. ಜನಕ್ಕೆ ಅರ್ಥ ಆಗ್ಬೇಕು. ಅವ್ರಿಗೆ ಬೇಕಾಗಿಲ್ಲ ಕುಡಿಯೋ ನೀರು ಬೇಕಾಗಿಲ್ಲ, ಆಸ್ಪತ್ರೆ ಬೇಕಾಗಿಲ್ಲ, ಬಸ್ ಸ್ಟ್ಯಾಂಡ್ ಬೇಕಾಗಿಲ್ಲ, ಪಟ್ಟಾಗಳು ಬೇಕಾಗಿಲ್ಲ, ಕೆರೆಗಳಿಗೆ ನೀರು ಬೇಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರ ಪಕ್ಷನೂ ಏನು ಮಾಡಕ್ ಬರುದಿಲ್ಲ, ಯಾರ ರಾಜಕಾರಣಿನೂ ಏನು ಮಾಡಕ್ ಬರುದಿಲ್ಲ. ಇವತ್ತಿನ ಪರಿಸ್ಥಿತಿ ಅದಿದೆ. ನೀವೇ ಅನ್ಭೋಗ್ಸಕತ್ತೀರಿ. ಇದೇನಾ? ನೀವೇ ಹೇಳ್ಬಿಟ್ರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಐತೇನ್ರಿ? ಅದು ಫಿಲ್ಟ್ರೇಷನ್ ಆಗೋದಿಲ್ಲ ಅಲ್ಲೇ. ಇದು ಬಹಳ ದೊಡ್ಡ, ಆಮೇಲೆ ಜನರಿಗೆ ಅರ್ಥ ಆಗ್ಬೇಕು. ನನಗೇನು ದೊಡ್ಡ ಮೋಸ ಆಗೋದಿಲ್ಲ. ಬಡ ಜನರಿಗೆ ಅವರಿಗೆ ಒಂದು ಆಸ್ತಿ ಮಾಡಿಕೊಟ್ರೆ, ಒಂದು ಪಟ್ಟ ಮಾಡಿಕೊಟ್ರೆ ಆ ಭೂಮಿದು ಬೆಲೆ ಜಾಸ್ತಿ ಆಗ 1 ಲಕ್ಷ ಇದ್ದಿದ್ದು 10 ಲಕ್ಷ ರೂಪಾಯಿ ಆಗ್ತೈತೆ. 10 ಲಕ್ಷ ಒಂದು ಬಡವನ್ ಕೊಟ್ರೆ ಅವ್ನು ಶ್ರೀಮಂತ ಆಗೋದಿಲ್ರಿ. ಅವನಿಗೆ 15,000 12,000 ಕುಟುಂಬಗಳಿಗೆ ಇವತ್ತು ಅವ್ರು ಲ್ಯಾಂಡ್ಲೆಸ್ ಲೇಬರ್ ಇದ್ದಾರೆ. ಭೂಮಿ ಇಲ್ದ ಅವ್ರು ಮಾಡ್ಕೊಂತ ಬಂದನ್ನ 50-60 ವರ್ಷದಿಂದ ಆ ಭೂಮಿ ಮಾಡ್ಕೊಂತ ಬಂದ್ರೂ ಇವತ್ತು ಅವನ್ನೆಲ್ಲ ಕಳ್ಕೊಂಡ. ಆ ಭೂಮಿ ಇದ್ದಿದ್ದು ಅದೂ ಹೋಗ್ಬಿಡ್ತು. ಇದು ನಾನು ಒಪ್ಪದಲ್ಲ. ಇದು ನೀವೇ ಹೇಳ್ರಿ, ಏನ್ ಡೆವಲಪ್ಮೆಂಟ್ ಹೇಳ್ತೀರಿ? ಏನ್ ಡೆವಲಪ್ಮೆಂಟ್ ಆಗ್ಯದ? ರಸ್ತೆಗಳು ಬಿಟ್ರೆ ಈ ಸೊಂಡೂರು ಕ್ಷೇತ್ರದಾಗ ಏನ್ ಡೆವಲಪ್ಮೆಂಟ್ ಆಗ್ಯದ? ಬಡ ಜನರಿಗೆ ಏನ್ ಮಾಡ್ಯಾರ? ಕುಡಿಯೋ ನೀರೇ ಕೊಟ್ಟಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ ನೀವು?